Good evening, students. So, in the last class, yeah. So in the last class, we finished up with the concept of life process. Okay. So we also solved some questions on it. Today we are going to start with our third chapter, that is from physics. I'm sorry. So today's topic is light, that is reflection and refraction. So regarding the light, you already learnt in 8th standard. Regarding the light, you already learnt in 8th standard. Okay. So in 8th standard, what you learned? What is light? What are properties of light? Okay. What are non-luminous and luminous object? These all you learnt in the 8th standard. So in 10th standard, you are going to learn properties of light in detail. Properties of light in detail you are going to learn with some examples and how that phenomenon occurs. Okay, like that you are going to learn the light. Let us begin without further delay. Okay, so here reflection and refraction of light we are learning. First, we will start with the reflection. So what is reflection? The bouncing back of light. When a light is falling from certain distance at a point on a plane mirror, it bounces back. So this bouncing back of light is called as what? Reflection. Okay, so this is called as reflection. So now let us learn what all the things we have to, we should know while learning the reflection. Reflection ಕಲಿಯುವಾಗ, ಪ್ರತಿಫಲನ ಕಲಿಯುವಾಗ ಅದಕ್ಕಿಂತ ಮೊದಲು ನಮಗೆ ಯಾವ್ಯಾವ ರೇಸ್ ಬೇಕು ಅಂದ್ರೆ ಅವು ಆ ಒಂದು ರಿಫ್ಲೆಕ್ಷನ್ ಎಕ್ಸ್ಪೆರಿಮೆಂಟ್ ಅನ್ನ ಕಲಿಯುವಾಗ ಏನೇನ್ ಬೇಕು ಅವುಗಳ ಡೆಫಿನೇಷನ್ಸ್ ಅನ್ನ ನಾವು ಮೊದಲಿಗೆ ಕಲಿಯೋಣ. ದ ಫಸ್ಟ್ ಒನ್ ಈಸ್ ಅ ಇನ್ಸಿಡೆಂಟ್ ವೇವ್. ಇನ್ಸಿಡೆಂಟ್ ವೇವ್ ಅಂದ್ರೇನು? ಇನ್ಕಮಿಂಗ್ ಲೈಟ್ ವೇವ್. ಯಾವ ಒಂದು ಬೆಳಕಿನ ಕಿರಣ ಬರುತ್ತೋ ಆ ಬರುವ ಬೆಳಕಿನ ಕಿರಣಕ್ಕೆ ಬಂದು ಅದೇನಾಗತ್ತೆ, ಮಿರರ್ಗೆ ಅಪ್ಪಳಿಸತ್ತೆ. ಓಕೆನಾ? ಸೊ ದ್ಯಾಟ್ ವೇವ್ ಆರ್ ದ್ಯಾಟ್ ರೇ ಆಫ್ ಲೈಟ್ ಇಸ್ ಕಾಲ್ಡ್ ಆಸ್ ವಾಟ್? ಇನ್ಸಿಡೆಂಟ್ ವೇವ್, ಆರ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಇನ್ಸಿಡೆಂಟ್ ರೇ ಅಂತಾನು ಕರೀತೇವೆ. ದ ನೆಕ್ಸ್ಟ್ ಒನ್ ಇಸ್ reflected wave, or we can call reflected ray. Sorry, reflected wave or reflected ray. So here the wave that is bounced away. So ಇಲ್ಲಿ ನೋಡಿ, ಇಲ್ಲಿ ಬೆಳಕಿನ ಕಿರಣ ಬರ್ತಾ ಇದೆ. ಸೊ ಇದಕ್ಕೆ ನಾವೇನಂತ ಕರಿತೇವೆ? ಇನ್ಸಿಡೆಂಟ್ ರೇ ಅಂತ ಕರಿತೇವೆ, ಅಥವಾ ಇನ್ಸಿಡೆಂಟ್ ವೇವ್ ಅಂತ ಕರಿತೇವೆ. ಇಲ್ಲೇನಾಗ್ತಾ ಇದೆ? ಬೆಳಕಿನ ಕಿರಣ ಬೌನ್ಸ್ ಆಗ್ತಾ ಇದೆ, ಹೌದಾ? ಅಂದ್ರೆ ಈ ಒಂದು ಮಿರರ್ಗೆ ಅಪ್ಪಳಿಸಿ ಮಿರರ್ಗೆ ಬಂದು ಬೌನ್ಸ್ ಬ್ಯಾಕ್ ಆಗ್ತಾ ಇದೆ ಅಗೇನ್ ಟು ದ ನೇಚರ್, ಅಗೇನ್ ಟು ದ ಸರೌಂಡಿಂಗ್ಸ್. ಸೊ ಇದಕ್ಕೆ ನಾವೇನಂತ ಕರಿತೇವೆ? ರಿಫ್ಲೆಕ್ಟೆಡ್ ರೇ ಅಂತ ಕರಿತೇವೆ. ರಿಫ್ಲೆಕ್ಟೆಡ್ ರೇ. ಓಕೆ, ಸೊ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ಇದ್ ನೆನ್ಪಿಟ್ಕೊಳ್ಳಿ. ಈ ಎರಡು ಟರ್ಮ್ ಅನ್ನ ನಾವು ಆಮೇಲೆ ಕಲಿಯೋಣ. ಓಕೆ, ನೆಕ್ಸ್ಟ್ ನಾರ್ಮಲ್ ಅಂತ ಇದೆ. ನಾರ್ಮಲ್. So to a flat surface is a vector that is perpendicular to that surface. So ಈ ರೀತಿ ಒಂದು at the point of incident, ಎಲ್ಲಿ ಒಂದು ಬೆಳಕು ಬಂದು ಅಪ್ಪಳಿಸತ್ತೋ, ಎಲ್ಲಿ ಒಂದು ಬೆಳಕು ಬಂದು ಮಿರರ್ ಮೇಲೆ ಪಾಯಿಂಟ್ ಆಗತ್ತೋ, ಮೀಟ್ ಆಗತ್ತೋ, ಆ ಪಾಯಿಂಟಿಗೆ ನಾವು ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಅಂತ ಕರಿತೀವಿ. ದ ಇನ್ಸಿಡೆನ್ಸ್ ಆರ್ ದ ಪಾಯಿಂಟ್ ವೇರ್ ದ ಲೈಟ್ ರೀಚಸ್ ದ ಸರ್ಫೇಸ್, reaches the surface of the mirror. ಸೊ ಅದಕ್ಕೆ ಏನಂತ ಕರಿತೇವೆ? ಇನ್ಸಿಡೆಂಟ್ ಪಾಯಿಂಟ್ ಅಂತ ಕರಿತೇವೆ, ಹೌದಾ? ಸೊ ಈ ಇನ್ಸಿಡೆಂಟ್ ಪಾಯಿಂಟ್ ನಿಂದ ಏನಾಗತ್ತೆ? ಇಲ್ಲಿ ರಿಫ್ಲೆಕ್ಷನ್ ಆಗ್ತಾ ಹೋಗುತ್ತೆ. ಸೊ ಈ ಇನ್ಸಿಡೆಂಟ್ ಪಾಯಿಂಟ್ ಇಂದ, ಹೌದಾ, ಸೊ ಈ ರೇಸ್ ಆಫ್ ಲೈಟ್ ಗೆ ಪರ್ಪೆಂಡಿಕ್ಯುಲರ್ ಇರ್ಬೇಕು. ಪರ್ಪೆಂಡಿಕ್ಯುಲರ್ ಲೈನ್ ಅನ್ನ ನಾವೇನ್ ಮಾಡ್ತೇವೆ? ಡ್ರಾ ಮಾಡ್ತೇವೆ. ಸೊ ದಿಸ್ ಪರ್ಪೆಂಡಿಕ್ಯುಲರ್ ಲೈನ್ ಇಸ್ ಕಾಲ್ಡ್ ಆಸ್ ವಾಟ್? ನಾರ್ಮಲ್. ಅದಕ್ಕೆ ನಾವೇನಂತ ಕರಿತೇವೆ? ನಾರ್ಮಲ್ ಅಂತ ಕರಿತೇವೆ.
ಸೊ ನಾವು ರಿಫ್ಲೆಕ್ಷನ್ ನ ಕಲಿಬೇಕಾದ್ರೆ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, ನಾರ್ಮಲ್. ಎಸ್. ಓಕೆ, ಇಲ್ಲಿ ನೋಡಿ. ಸೊ ಇಲ್ಲಿ ಇನ್ಸಿಡೆಂಟ್ ರೇ ಬರ್ತಾ ಇದೆ, ಹೌದಾ? ಇದು ರಿಫ್ಲೆಕ್ಟೆಡ್ ರೇ, ಹೌದಾ? ಇದು ನಾರ್ಮಲ್. ದಿಸ್ ಇಸ್ ನಾರ್ಮಲ್. ಇದು ಆಕ್ಚುಲಿ ನಾವೇ ಡ್ರಾ ಮಾಡ್ಕೋಬೇಕು ನಾರ್ಮಲ್ ಅನ್ನು. ಸೊ ಇನ್ಸಿಡೆಂಟ್ ರೇ ಅಂಡ್ ದ ನಾರ್ಮಲ್, ದ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ದ ನಾರ್ಮಲ್, ಈ ಒಂದು ಕೋನವನ್ನ, ಈ ಒಂದು ಆಂಗಲ್ ಅನ್ನ ನಾವೇನಂತ ಕರಿತೇವೆ? ಆಂಗಲ್ ಆಫ್ ಇನ್ಸಿಡೆನ್ಸ್, ದಟ್ ಈಸ್ ಐ ಅಂತ ಕರಿತೇವೆ. ಐ. And the angle between the reflected ray and the normal, angle between reflected ray and the normal is called as angle of reflection, that is R ಅಂತ ಕರಿತೇವೆ. ಓಕೆನಾ? ಸೊ angle of incidence I, angle of reflection R. ಸೊ ಯಾವಾಗಾದ್ರೂ ನಾವು ನೋಡಿದಾಗ ಏನಾಗತ್ತೆ, ಆಲ್ವೇಸ್ ಆಂಗಲ್ ಆಫ್ ಇನ್ಸಿಡೆನ್ಸ್ ಏನಿರತ್ತೆ, ಈ ಒಂದು ಕೋನ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಫಾರ್ ಎಕ್ಸಾಂಪಲ್, ಇದು ಮತ್ತು ನಾರ್ಮಲ್ ನಡುವಿನ ಕೋನ, ದ ಆಂಗಲ್ ಬಿಟ್ವೀನ್ ಇನ್ಸಿಡೆಂಟ್ ರೇ ಅಂಡ್ ದ ನಾರ್ಮಲ್, ಸಪೋಸ್ ಇಟ್ ವುಡ್ ಬಿ 30 ಡಿಗ್ರೀಸ್ ಅಂತ ಇದ್ರೆ, ದ ಆಂಗಲ್ ಬಿಟ್ವೀನ್ ದ ನಾರ್ಮಲ್ ಅಂಡ್ ರಿಫ್ಲೆಕ್ಷನ್ ವಿಲ್ ಆಲ್ಸೋ ಬಿ 30 ಡಿಗ್ರಿ. ಸೊ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ದೀಸ್ ಆರ್ ದ ಎಕ್ಸಾಂಪಲ್ಸ್ ಆಫ್ ರಿಫ್ಲೆಕ್ಷನ್. ಸೊ ಈಗ ನಾವೇನು ಆ ಡೈಗ್ರಾಮ್ ಥ್ರೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ರಿಫ್ಲೆಕ್ಷನ್, ದಟ್ ಈಸ್ ಕಾಲ್ಡ್ ಅಸ್ ಲಾ ಆಫ್ ರಿಫ್ಲೆಕ್ಷನ್ ಅಂತ ಕರಿತೀವಿ. ಸೊ ದ ಲಾ ಆಫ್ ರಿಫ್ಲೆಕ್ಷನ್ ಸೇಸ್ ದಟ್ ದ ಆಂಗಲ್ ಆಫ್ ರಿಫ್ಲೆಕ್ಷನ್ ಆಫ್ ಅ ರಿಫ್ಲೆಕ್ಟೆಡ್ ವೇವ್ ಈಸ್ ಈಕ್ವಲ್ ಟು ಆಂಗಲ್ ಆಫ್ ಇನ್ಸಿಡೆನ್ಸ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ಆಸ್, ಇಲ್ಲಿ ನೋಡಿ, ವಿ ಹ್ಯಾವ್ ಸರ್ಟನ್ ಟೈಪ್ ಆಫ್ ರಿಫ್ಲೆಕ್ಷನ್. ಸೊ ಇಲ್ಲಿ ನೋಡಿ, ಈ ಇನ್ಸಿಡೆಂಟ್ ರೇ ಬರ್ತಾ ಇದೆನಾ, ಇದು ಒಂದೇ ಕಡೆ ಏನಾಗ್ತಾ ಇದೆ, ರಿಫ್ಲೆಕ್ಟೆಡ್ ರೇ ಬರ್ತಾ ಇದೆ, ಆಶ್ ಕಲರ್, ಗ್ರೇ ಕಲರ್ದು. ಸೊ ಅದಕ್ಕೆ ನಾವು ಸ್ಪೆಕ್ಯುಲರ್ ರಿಫ್ಲೆಕ್ಷನ್ ಅಂತ ಅಂತೀವಿ. ಯಾವಾಗ ರಿಫ್ಲೆಕ್ಷನ್ ಇನ್ ದ ಆಲ್ ಡೈರೆಕ್ಷನ್, ಎಲ್ಲ ಡೈರೆಕ್ಷನ್ ಅಲ್ಲೂ ರಿಫ್ಲೆಕ್ಷನ್ ಆಗತ್ತೋ, ದಟ್ ಈಸ್ ಕಾಲ್ಡ್ as ಡಿಫ್ಯೂಸ್ಡ್ ರಿಫ್ಲೆಕ್ಷನ್. ಅದಕ್ಕೆ ನಾವೇನಂತ ಕರಿತೇವೆ? ಡಿಫ್ಯೂಸ್ಡ್ ರಿಫ್ಲೆಕ್ಷನ್ ಅಂತ ಕರಿತೇವೆ. Just a minute.
Okay. So as I said, the laws of reflection. So let us see one video regarding it. I hope the video will be visible. Just 2 minutes. Okay. So do watch the video carefully. This is a reflection video. So for that, what all you need, you can see here the pen or a pencil you need, and the protractor. Here it is a laser. Then we need a plane mirror. Then we need a white screen. Okay. So we need a white screen. So let us see how the experiment is performed. Protractor, pen, plane mirror. Okay, this is a white screen. Okay. Now see how the experiment we are going to perform. So we have to keep a plane mirror like this to the surface or to the screen. Fine. Yes. So it should be perpendicular to the screen, and see how they are going to, I mean, making that incident ray. So here you can see it. Just a minute. So when we incident a ray from this direction, we will get the reflected ray in this direction. So you can see it. See, this is an incident ray. And here you can see the reflected ray, and this is a point of incidence. ಎಲ್ಲಿ ಹೋಗಿ ಮೀಟ್ ಆಗ್ತಾ ಇದೆ ಅದು, ಹೌದಾ? So this is a point of incidence. See, this is incident ray, this is reflected ray, and this is normal which we have to draw. Okay, normal ನಾವೇ ಇಮ್ಯಾಜಿನರಿ ಆಗಿ ಡ್ರಾ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ ನೀಟಾಗಿ ಕಾಣಿಸುತ್ತೆ ನಿಮಗೆ, ಹೌದಾ? ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ, and the normal we have to draw from the point of incidence. This is normal. Okay, then so now we have to draw the line. ಇಲ್ಲಿ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಇಲ್ಲಿ ಬಂತ ನಮಗೆ ಗೊತ್ತಾಯ್ತಾ? ಸೊ ಈಗ ಪೆನ್ಸಿಲ್ ಪೆನ್ನ ಹಿಡ್ಕೊಂಡು we have to draw the line. ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಕ್ಯಾಲ್ಕುಲೇಟ್ ಮಾಡಿ, ಹೌದಾ? ಇನ್ಸಿಡೆಂಟ್ ರೇನ ಕ್ಯಾಲ್ಕುಲೇಟ್ ಮಾಡಿ. So here we marked the point of incidence. Okay. See. ಯಾವ ರೀತಿ ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಬರ್ತಾ ಇದೆ ಅಂತ. ಇಲ್ಲಿ ನೋಡಿ 30 ಡಿಗ್ರಿಗೆ ಇನ್ಸಿಡೆಂಟ್ ಆಗ್ತಾ ಇದೆ ಅದು. ಇಲ್ಲಿ ನೀವು ರಿಫ್ಲೆಕ್ಟೆಡ್ ರೇ ಅನ್ನ ನೋಡಿದಾಗ ಅದು ಕೂಡ 30 ಡಿಗ್ರಿಗೆ ಆಗ್ತಾ ಇದೆ. ಸೊ ದ ಆಂಗಲ್ ಆಫ್ ಇನ್ಸಿಡೆನ್ಸ್ ವಿಲ್ ಬಿ ಆಲ್ವೇಸ್ ಈಕ್ವಲ್ ಟು ಆಂಗಲ್ ಆಫ್ ರಿಫ್ಲೆಕ್ಷನ್.
Okay, so this is about the reflection, laws of reflection ಅಂತ. ಸೊ 2 ಮಾರ್ಕ್ಸಿಗೆ laws of reflection ಅನ್ನ ಕೇಳಿದಾಗ what should be your answer? The incident ray, the refracted ray and the normal will lie in the same plane, and always the incident ray should be equal to, so the angle of incident ray should be equal to the angle of reflection. Just a minute. Okay. Next we have the mirrors. Next we have the mirrors. So the plane mirrors we have. So in this plane mirror, what happens? One surface will be completely darkened with a black surface, and one surface will be smooth. So that is called as plane mirror. So illénirutte smooth ಆಗಿರುತ್ತೆ, mirror surface ಏನಿರುತ್ತೆ smooth ಆಗಿರುತ್ತೆ. It won't be having any curves. Okay, plain ಆಗಿರುತ್ತೆ. So it is a plane mirror. ಸೊ ಪ್ಲೇನ್ ಮಿರರ್ ಅಂದ್ರೆ ಫ್ಲಾಟ್ ಸರ್ಫೇಸ್ ಇರುತ್ತೆ. ವಾಟ್ ಎವರ್ ದ ಇಮೇಜ್ ಫಾರ್ಮ್ಡ್, ಪ್ಲೇನ್ ಮಿರರ್ ಇಂದ ಏನು ಇಮೇಜ್ ಫಾರ್ಮ್ ಆಗಿರುತ್ತೆ, ಇಟ್ ಈಸ್ ಅಪ್ ರೈಟ್. ಇಲ್ಲಿ ನೋಡಿ, ಇಲ್ಲಿ ಒಂದು ಪಾಟ್ ಅನ್ನ ಇಟ್ಟಿದ್ದಾರೆ, ಇಲ್ಲಿ ಅದರ ಇಮೇಜ್ ಅನ್ನ ನೋಡಿ, ಇಟ್ ಈಸ್ ಅಪ್ ರೈಟ್, ಇಟ್ ಈಸ್ ಸ್ಟ್ರೇಟ್ ಅಲ್ವಾ. ದ ಇಮೇಜ್ ಇಸ್ ದ ಸೇಮ್ ಸೈಜ್ ಆಫ್ ದ ಆಸ್ ದ ಆಬ್ಜೆಕ್ಟ್. ಸೊ ಇಮೇಜ್ ಸೈಜ್ ಏನಿರುತ್ತೆ, ಆಬ್ಜೆಕ್ಟ್ ಸೈಜ್ ಏನಿರುತ್ತೆ, ಅದೇ ಇಮೇಜ್ ಸೈಜ್ ಇರುತ್ತೆ. ದ ಸೈಜ್ ಆಫ್ ದ ಇಮೇಜ್ ವಿಲ್ ಬಿ ಈಕ್ವಲ್ ಟು ದ ಸೈಜ್ ಆಫ್ ದ ಆಬ್ಜೆಕ್ಟ್. ದೆನ್ the image is the same distance from the mirror and that the object appears to be. Suppose ಏನಾಗತ್ತೆ ಇಲ್ಲಿ ಅಂದ್ರೆ ಈ ಆಬ್ಜೆಕ್ಟ್ ಇಂದ ಈ ಮಿರರ್ ಡಿಸ್ಟೆನ್ಸ್, ಈ ಆಬ್ಜೆಕ್ಟ್ ಇಂದ ಈ ಮಿರರ್ ಡಿಸ್ಟೆನ್ಸ್, ಸೊ ಲೆಟ್ ಅಸ್ ಕನ್ಸಿಡರ್ ಒಂದು 7 ಸೆಂಟಿಮೀಟರ್ ಇದೆ ಅಂತ ತಿಳ್ಕೊಳ್ಳೋಣ. ಲೈಕ್ ದಟ್ ದ ಇಮೇಜ್ ಇಂದ, ದಿಸ್ ಇಮೇಜ್ ಇಂದ ಈ ಮಿರರ್ ಡಿಸ್ಟೆನ್ಸ್ ಕೂಡ ಏನಿರುತ್ತೆ 7 ಸೆಂಟಿಮೀಟರ್ ಇರುತ್ತೆ. That is, the object distance will be equal to the image distance. Next one is, the image is virtual. Image ಏನ್ ಫಾರ್ಮ್ ಆಗಿರುತ್ತೆ ಅಲ್ವಾ, ಅದು ವರ್ಚುವಲ್. ವರ್ಚುವಲ್ ಇಮೇಜ್ ಅಂದ್ರೆ ಏನು? ಇಟ್ ಕೆನಾಟ್ ಬಿ ಆಬ್ಟೈನ್ಡ್ ಆನ್ ದ ಸ್ಕ್ರೀನ್. ಸ್ಕ್ರೀನ್ ಮೇಲೆ ಅದನ್ನ ನಾವು ತೆಗೆದುಕೊಳ್ಳಕ್ ಆಗಲ್ಲ. ಓಕೆನಾ? ನಾಟ್ ರಿಯಲ್, ಬಿಕಾಸ್ ದ ಲೈಟ್ ರೇಸ್ ಡು ನಾಟ್ ಆಕ್ಚುಲಿ ಪಾಸ್ ಥ್ರೂ ದ ಇಮೇಜ್. ಯಾಕೆಂದ್ರೆ ಇಮೇಜ್ ಥ್ರೂ ಲೈಟ್ ರೇಸ್ ಪಾಸ್ ಆದ್ರೆ ಅದಕ್ಕೆ ರಿಯಲ್ ಇಮೇಜ್ ಅಂತ ಕರಿತೇವೆ. ಆದ್ರೆ ಇಲ್ಲಿ ಇಮೇಜ್ ಥ್ರೂ ಲೈಟ್ ರೇಸ್ ಪಾಸ್ ಆಗೋದಿಲ್ಲ. ಸೊ ದಟ್ ವಿಲ್ ಬಿ ಅ ವರ್ಚುವಲ್ ಇಮೇಜ್. ಸೊ ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ದ ಇಮೇಜ್ ಇನ್ ದ ಪ್ಲೇನ್ ಮಿರರ್. ನೆಕ್ಸ್ಟ್ ವಿ ಹ್ಯಾವ್ ಇಸ್ ಸ್ಪೆರಿಕಲ್ ಮಿರರ್ಸ್ ಅಂತ ಬರುತ್ತೆ. ಸೊ ಆಸ್ ದ ನೇಮ್ ಸಜೆಸ್ಟ್, ಒಂದು ಸರ್ಫೇಸ್ ಏನಿರುತ್ತೆ ಇಲ್ಲಿ ಸ್ಪೆರಿಕಲ್ ಇರುತ್ತೆ. ಓಕೆ, ಸೊ a piece cut out of a reflective sphere. ಫಾರ್ ಎಕ್ಸಾಂಪಲ್, ಇದು ಒಂದು ರಿಫ್ಲೆಕ್ಟಿವ್ ಸ್ಪಿಯರ್ ಅಂತ ತಿಳ್ಕೊಳ್ಳೋಣ. ಸ್ಪಿಯರ್ ಈ ರೀತಿ ಇರುತ್ತೆ, 3 ಡೈಮೆನ್ಷನಲ್ಲಿ ಬಾಲ್ ತರ ಇರುತ್ತೆ ಸ್ಪಿಯರ್, ಹೌದಾ? ಸೊ ಆ ಬಾಲ್ ತರ ಇರೋ ಸ್ಪಿಯರ್ ಅದೇನ್ ಮಾಡುತ್ತೆ, ರಿಫ್ಲೆಕ್ಷನ್ ಅನ್ನ ಮಾಡುತ್ತೆ. ಅದಕ್ಕೆ ರಿಫ್ಲೆಕ್ಟಿವ್ ಸ್ಪಿಯರ್ ಅಂತ ಕರಿತೇವೆ. ಸೊ ಇದನ್ನ ನಾವು ಕಟ್ ಮಾಡಿದಾಗ, ಓಕೆನಾ, ಇದನ್ನ ನಾವು ಕಟ್ ಮಾಡಿದಾಗ 2 ಟೈಪ್ಸ್ ಆಫ್ ಸರ್ಫೇಸಸ್ ನಮಗೆ ಸಿಗತ್ತೆ. ಓಕೆ, 2 ಟೈಪ್ಸ್ ಆಫ್ ಸರ್ಫೇಸಸ್. ಒಂದು ಕಾಂಕೇವ್ ಮಿರರ್ ಅಂತ ಸಿಗತ್ತೆ, ಇನ್ನೊಂದು ಕಾನ್ವೆಕ್ಸ್ ಮಿರರ್ ಅಂತ ಸಿಗತ್ತೆ. ಕಾಂಕೇವ್ ಮಿರರ್ ಅಂದ್ರೆ ಏನು? ಸೊ ದ ಕರ್ವ್ ವಿಲ್ ಬಿ ಲೈಕ್ ದಿಸ್. ದ ಕರ್ವ್ ಆರ್ ದ ರಿಫ್ಲೆಕ್ಟಿಂಗ್ ಸರ್ಫೇಸ್ ವಿಲ್ ಬಿ ಲೈಕ್ ದಿಸ್. ಇಲ್ಲೇನಾಗಿರತ್ತೆ, ಸೆಂಟರ್ ಅಲ್ಲಿ ಅದೇನಿರತ್ತೆ, ಈ ರೀತಿ ಬೆಂಡ್ ಆಗಿರತ್ತೆ. ಓಕೆನಾ, ಈ ರೀತಿ ಬೆಂಡ್ ಆಗಿರತ್ತೆ. ಅದೇ ರೀತಿ ಕಾನ್ವೆಕ್ಸ್ ಮಿರರ್ ಅಲ್ಲಿ ಇದು ಕಾಂಕೇವ್ ಆಯ್ತು. ಕಾನ್ವೆಕ್ಸ್ ಮಿರರ್ ಅಲ್ಲಿ ಏನಿರುತ್ತೆ, ಈ ರೀತಿ ಉಬ್ಬಾಗಿರತ್ತೆ. ಈ ರೀತಿ ಮಿಡಲ್ ಸರ್ಫೇಸ್ ಏನಿರುತ್ತೆ ಉಬ್ಬಾಗಿರತ್ತೆ.
ಸೊ ದಿಸ್ ಈಸ್ ಅ ಕಾನ್ವೆಕ್ಸ್ ಮಿರರ್, ಕಾನ್ಕೇವ್ ಅಂಡ್ ಕಾನ್ವೆಕ್ಸ್ ಮಿರರ್. ಸೊ ಕಾನ್ಕೇವ್ ಮತ್ತೆ ಕಾನ್ವೆಕ್ಸ್ ಮಿರರ್ ಅಲ್ಲಿ ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ಕಾನ್ವೆಕ್ಸ್ ಮಿರರ್ ಏನ್ ಕಾಣಿಸ್ತಾ ಇರತ್ತೆ ಅಂದ್ರೆ ಮೇಲಿನ ಸರ್ಫೇಸ್ ಇದು ಉಬ್ಬಾಗಿರತ್ತೆ. ಓಕೆನಾ? ಸೊ ಇಲ್ಲಿ ಇಮೇಜ್ ಈಸ್ ವರ್ಚುವಲ್ ಅಂಡ್ ಅಪ್ರೈಟ್. ಇಲ್ಲಿ ಕೂಡ ಏನಿರತ್ತೆ, ಇಮೇಜು ವರ್ಚುವಲ್ ಮತ್ತೆ ಅಪ್ರೈಟ್ ಇರತ್ತೆ. ಇದನ್ನ ಎಲ್ಲಿ ಯೂಸ್ ಮಾಡ್ತಾರೆ? ಸೆಕ್ಯೂರಿಟಿ ಇನ್ ಸ್ಟೋರ್ಸ್, ಬಟ್ ಆನ್ ದ ಪ್ಯಾಸೆಂಜರ್ ಸೈಡ್ ಆಫ್ ಮೆನಿ ಕಾರ್ಸ್, light rays that strike the mirror's surface are reflected so that they diverge or go apart. So here the light rays ಯಾವುದು ಮಿರರ್ ಸರ್ಫೇಸ್ ಸ್ಟ್ರೈಕ್ ಮಾಡತ್ತೋ ಮತ್ತೆ ರಿಫ್ಲೆಕ್ಟ್ ಮಾಡತ್ತೋ ಅವೇನಾಗ್ತವೆ, ಡೈವರ್ಜ್ ಆಗ್ತವೆ. ಅಂದ್ರೆ ಒಂದು ಪಾಯಿಂಟ್ ಇಂದ ಡೈವರ್ಜ್ ಹರಡ್ತವೆ. ಹೌದಾ? ಸೊ ದೇ ನೆವರ್ ಕಮ್ ಟು ಅ ಪಾಯಿಂಟ್. ದ ಫೋಕಲ್ ಲೆಂತ್ ಇಲ್ಲೇನಿರತ್ತೆ, ನೆಗೆಟಿವ್ ಇರತ್ತೆ. ದ ಆಬ್ಜೆಕ್ಟ್ ಅಂಡ್ ದ ಫೋಕಸ್ ಆರ್ ಆನ್ ಅಪೋಸಿಟ್ ಸೈಡ್ಸ್ ಆಫ್ ದ ಮಿರರ್. ಆಲ್ ಇಮೇಜಸ್ ಆರ್ ಸ್ಮಾಲರ್ ದ್ಯಾನ್ ದ ಆಬ್ಜೆಕ್ಟ್. ಎಲ್ಲ ಒಂದು ಇಮೇಜಸ್ ಏನಾಗತ್ತೆ ಇಲ್ಲಿ, ಸ್ಮಾಲರ್ ದ್ಯಾನ್ ದ ಆಬ್ಜೆಕ್ಟ್ ಕಾಣುತ್ತೆ. ಸೊ ದಿಸ್ ಇಸ್ ಅಬೌಟ್ ವಾಟ್ ಕಾನ್ವೆಕ್ಸ್ ಮಿರರ್. ಇದು ಕಾನ್ವೆಕ್ಸ್ ಮಿರರ್ ಬಗ್ಗೆ ಇರುವಂತ ಒಂದು ಮಾಹಿತಿ. ಓಕೆನಾ? ನೆಕ್ಸ್ಟ್